ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅಬಕಾರಿ ಸಚಿವರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಇಲ್ಲಿಯ ಅಬಕಾರಿ ಸಚಿವರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದು ಅಂತ ಹೇಳಿ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದು, 1 ಕೋಟಿ ಹಣ ನೋಡಿಲ್ಲ ಅಂತ ಹೇಳಿ ಸಚಿವರು ಕೊಟ್ಟ ಹೇಳಿಕೆಗೆ ದಾಖಲೆ ಸಹಿತ ಮಾತನಾಡೋದಕ್ಕೆ ಇಚ್ಛಿಸಿದ್ದೆ. ನವೆಂಬರ್ 20ರಂದು ನಾನು ಹೇಳ್ತೇನೆ, ಅಧಿಕಾರಿಗಳು ಪ್ರತಿಯೊಂದಕ್ಕೂ ಇಂತಿಷ್ಟು ಅಂತ ಲಂಚ ಕೇಳ್ತಾರೆ. ಪ್ರಧಾನಿ ಮೋದಿಯೇ ಹೇಳಿದಂತೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ. ಮದ್ಯ ಮಾರಾಟಗಾರರ ಸಂಘದ ಕಾರ್ಯದರ್ಶಿಯು ಸ್ಪಷ್ಟನೆಯನ್ನ ನೀಡಿದ್ದು, ನವೆಂಬರ್ 20ರಂದು ಬಾರ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಅಬಕಾರಿ ಸಚಿವರಿಂದಲೇ ಭ್ರಷ್ಟಾಚಾರ ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ 700 ಕೋಟಿ ಭ್ರಷ್ಟಾಚಾರ ಆಗಿದೆ, ಮದ್ಯ ಮಾರಾಟಗಾರರಿಂದ ಬಾರ್ ಮಾಲೀಕರಿಂದ ವಸೂಲಿಯನ್ನ ಮಾಡಲಾಗ್ತಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿ ಇಲ್ಲಿ ನವೆಂಬರ್ 20ರಂದು ಬಾರ್ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆ ಮದ್ಯ ಮಾರಾಟಗಾರ ಸಂಘದ ಅಧ್ಯಕ್ಷ ಅಂತ ಗುರುಸ್ವಾಮಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಬಂದ್ಗೆ ಕರೆ ಕೊಟ್ಟಿದ್ರಿ, ಯಾವ ಕಾರಣಕ್ಕಾಗಿ ಸರ್? ಸರ್, ನಾವು ಸುಮಾರು ವರ್ಷಗಳಿಂದ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತವರೆಗೂ ಯಾರೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. 1, 2, 5, 10 ಮೆಮೊರಂಡಮ್ಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಯಾರೂ ಕೂಡ ಜವಾಬ್ದಾರಿ ತಗೊಳ್ಳಿಲ್ಲ. ಈಗ ಒಂದು 6 ತಿಂಗಳಲ್ಲಿ ಸಭೆ ಮಾಡಿ ಎಕ್ಸೈಸ್ ಮಿನಿಸ್ಟ್ರಿಯಿಂದ ಬಂದು ಮೆಮೊರಂಡಮ್ ತಗೊಂಡು ನಿಮ್ದು ಏನಿದೆ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಾಯ್ತು ಅಂತೇಳಿ ಸುಮ್ಮನಾದ್ವಿ. 6 ತಿಂಗಳಾದರೂ ಕೂಡ ಇವತ್ತವರೆಗೂ ಏನೂ ಮಾಡಲಿಲ್ಲ ಸರ್. ಮತ್ತು ನಾವು ಕರ್ನಾಟಕ ರಾಜ್ಯ ವ್ಯಾಪ್ತಿ ಟೂರ್ ಮಾಡಿ ವಿಭಾಗಗಳ ಮಟ್ಟದಲ್ಲೆಲ್ಲ ಸಭೆಗಳನ್ನ ಮಾಡಿ 25ನೇ ತಾರೀಕು ಬ್ಯಾಂಗ್ಳೂರಿನಲ್ಲಿ ಹೋದ ತಿಂಗಳು ಸಭೆ ಮಾಡಿ ಒಕ್ಕಲಿನಿಂದ ಒಂದು ತೀರ್ಮಾನ ತಗೊಂಡಿವಿ ಸರ್. 20ನೇ ತಾರೀಕು ಅಂಗಡಿಗಳನ್ನ ಬಂದ್ ಮಾಡಬೇಕು. ಏನಕ್ಕೆ ಬಂದ್ ಮಾಡಬೇಕು? ನಮ್ಮ ಕಷ್ಟಕಾರ ಬಣ್ಣಗಳನ್ನ ಸರ್ಕಾರ ಗಮನಿಸ್ತಾ ಇಲ್ಲ. ಆಯ್ತ ದೃಷ್ಟಿಯಿಂದ ನಾವು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಲಾಸ್ ಆದಾಗ ನಮ್ಮ ಕಡೆ ಮುಖ ಮಾಡ್ತಾರೆ. ನಮ್ಮ ಸವಲತ್ತುಗಳನ್ನ ಈಡೇರಿಸ್ಕೊಡೋ. ಈಗ ನಿಮ್ಮ ಅಧಿಕಾರಿಗಳೆಲ್ಲರೂ ಕೂಡ ನಿಮ್ಗೆ ಬೇಡಿಕೆ ಇಡ್ತಾ ಇದಾರೆ, ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ. ಸರ್, ಅಧಿಕಾರಿಗಳು ಅಂದ್ರೆ ಸರ್, ಅದನ್ನ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿರತಕ್ಕಂಥ ಕಟ್ಟು ಸತ್ಯ. ಲಂಚ ಎಲ್ಲ ಕಡೆಯಲ್ಲೂ ನಡೀತಾ ಇರ್ತಕ್ಕಂಥದ್ದೇ. ನಮ್ಮ ಉದ್ದೇಶ ಏನು ಅಂದ್ರೆ, ಏನು ಈಗ ಅಬ್ನಾರ್ಮಲ್ ಆಗಿದೆ ಅಂತ ಹೇಳ್ತಾ ಇದ್ದೀವಲ್ಲ ಇವಾಗ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ, ಮಿತಿ ಮೀರೋದಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ಸಚಿವರು ಯಾರು ಅಧಿಕಾರಿಗಳು ಬರ್ತಾರಲ್ಲ ಸರ್, ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಾವು ಕೊಟ್ಟಿದ್ದೀವಪ್ಪ ಮೇಲೆ, ನಮ್ಮನ್ನು ಗಮನಿಸ್ರಪ್ಪ ಅಂತ ಕರೆದು ರಿನ್ಯೂವಲ್ ಟೈಮ್ನಲ್ಲಿ ಕೇಳ್ತಾರೆ ಸರ್. ಅವಾಗ ನಾವು ಸ್ಪಂದಿಸಲಿಲ್ಲ ಅಂದರೆ ನಮ್ಮಲ್ಲಿ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ ಸರ್, ಅವನ್ನ ಹಿಡ್ಕೊಂಡು ಕೇಸ್ ಹಾಕ್ತಾರೆ ಸರ್. ನೀನು ನನಗೆ ಕೊಡಲ್ಲ ಅಲ್ವಾ, ನಿನಗೊಂದು 50,000 ರೂಪಾಯಿ ಪೆನಾಲ್ಟಿ ಹಾಕ್ಸ್ತೀನಿ, ಸರ್ಕಾರಕ್ಕೆ ಕಟ್ಟು ಹೋಗು. ಈ ಥರದ ವ್ಯವಸ್ಥೆ ನಡೀತಾ ಇದೆ ಸರ್. ಎಲ್ಲ ದೂರು ಕೊಟ್ಟಿದ್ದೀರಿ ಇದುವರೆಗೆ, CM ಆಗಲಿ DCM ಆಗಲಿ ನಿಮ್ಮನ್ನು ಮಾತಾಡಿಸುವಂತ ಪ್ರಯತ್ನ ಏನಾದರೂ ಮಾಡಿದ್ದಾರೆ ಸರ್? ಇಲ್ಲ ಸರ್, ಈಗ ಹೋದ ವಾರದಲ್ಲಿ 7ನೇ ತಾರೀಕು ಫೈನಾನ್ಸ್ ಸೆಕ್ರೆಟರಿ, ಬಡ್ಜೆಟ್ ಸೆಕ್ರೆಟರಿ, ಎಕ್ಸೈಸ್ ಕಮಿಷನರು ಎಲ್ಲರೂ ಬಂದು ಕೂತು ನಾವೇನು ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿದ್ದಾರೆ ಸರ್. ಸಕಾರಾತ್ಮಕ, ನೀವು ಕೇಳ್ತಕ್ಕಂಥ ಬೇಡಿಕೆ ಸರಿಯಾಗಿದೆ, ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ತಂದು ಮಾಡಿಸ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಸರ್. ಇನ್ನು ನೆಕ್ಸ್ಟ್ CS ಹತ್ರ ಮೀಟಿಂಗ್ ಕರಿತೀವಿ, ಅವತ್ತಿಗೂ ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು, ಅಬಕಾರಿ ಸಚಿವರು, ಪೊಲೀಸು ಸಂಬಂಧಪಟ್ಟ ಮಿನಿಸ್ಟ್ರು ಎಲ್ಲರನ್ನು ಕರೆದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಇವತ್ತವರೆಗೆ ಮಿನಿಸ್ಟರ್ ಆಗಲಿ ಅಧಿಕಾರಿ ವರ್ಗದವರಾಗಲಿ CMನ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾರಣ ಇಷ್ಟೇ ಸರ್, ನಮ್ಮಲ್ಲಿ ಕೆಲವು ಲೋಪದೋಷಗಳಿದ್ದಾವೆ. ಯಾವುದು ಕಾನೂನಿನ ತೊಡಕಿನಲ್ಲಿ 65ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾನೂನುಗಳು ಸರ್, ಅವನ್ನ ತಿದ್ದುಪಡಿ ಮಾಡಿಬಿಟ್ರೆ ನಾವು ಅವ್ರನ್ನ ಇನ್ನೂ ಕೇರ್ ಮಾಡಲ್ಲ. ಆ ಕಾನೂನುಗಳನ್ನ ಹಂಗೆ ಇಟ್ಕೊಂಡು ಈಗ ಮುಖ್ಯಮಂತ್ರಿ ಹೋದಾಗ ಇವೆಲ್ಲ ಬೇಡಿಕೆ ಹೇಳ್ತೀವಿ, ಅದೇನು ಮಾಡ್ರಿ ಅದನ್ನ ಅಂತ ಹೇಳ್ಬಿಡ್ತಾರೆ. ಅವಾಗ ಇವ್ರಿಗೆ ಹಿಂಸೆ ಆಗುತ್ತಲ್ಲ. ಒಂದ್ ವೇಳೆ ನಿಮ್ಮ ಬೇಡಿಕೆಗಳಿಗೆ ಯಾವುದಕ್ಕೂ ಕೂಡ ಈಡೇರಿಸದೇ ಇದ್ರೆ ಸಚಿವರು ಹಾಗೆ ಮುಂದುವರೆದ್ರೆ ನಿಮ್ಮ ಮುಂದಿನ ನಡೆ ಅದನ್ನ ಮುಂದಿನ ಸಭೆ ಕರೆದು ಎಲ್ಲರೂ ಅಭಿಪ್ರಾಯ, ನಾನು ಒಬ್ಬನೇ ತೀರ್ಪು ಕೊಡೋಕ್ಕಾಗಲ್ಲ ಸರ್. ಅವತ್ತೇನು 7,000 ರಿಂದ 8,000 ಲೈಸೆನ್ಸ್ಗಳು ಬಂದಿದ್ರು ಅಂತ ಒಂದು ಸಭೆ ಕರೆದು ನಂತರ ತೀರ್ಮಾನ ತಗೊಳ್ತೀವಿ ಸರ್.
ಇದು ಅಧ್ಯಕ್ಷ ಅಂತ ಗುರುಸ್ವಾಮಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಮ್ಮ ಜೊತೆ ಮದ್ಯ ಮಾರಾಟಗಾರರ ಸಂಘದ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, 20ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳಿದಿರಿ. ಸೊ ಇಲ್ಲಿವರೆಗೂ ಯಾಕಂದ್ರೆ ಒಂದು 5 ದಿನ ಆಯಿತು, CM ಆಗಲಿ DCM ಆಗಲಿ ಏನಾದರೂ ಕರೆದು ಸಭೆ ಮಾಡ್ತೀವಿ, ಬಂದ್ ಮಾಡಬೇಡಿ ಅಂತ ಏನಾದರೂ ಹೇಳಿದ್ರ? ACS ಕರೆದಿದ್ದಾರೆ, ಜೊತೆಯಲ್ಲಿ ಬಜೆಟ್ ಸೆಕ್ರೆಟರಿ ಮತ್ತು ಕಮಿಷನರ್ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಇನ್ನು CS ಜೊತೆ ಮತ್ತು CM ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂದ್ ಬಗ್ಗೆ ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಹಾಗಾದರೆ ಬಂದ್ ಮುಂದುವರಿತು. ಈಗ ಸಚಿವರು ಬದಲಾಯಿಸಬೇಕು, CM ಅವರೇ ಇರಬೇಕು ಅಂತ ಹೇಳ್ತಾ ಇದ್ರಿ. ಏನರ್ಥ ಅಂದರೆ ಇವರು ಹೆಚ್ಚು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತನಾ? ನಾವೀಗ ಹೇಳ್ತಾ ಇರೋದು ಇದು ಅಬಕಾರಿ ಇಲಾಖೆ, ಅನುದಾನ ಇಲ್ಲದಿರುವಂಥ ಇಲಾಖೆ, ಆದರೆ ಹೆಚ್ಚು ಆದಾಯ ಇರುವಂಥ ಇಲಾಖೆ. ಮತ್ತು ಆರ್ಥಿಕ ಇಲಾಖೆಯೊಟ್ಟಿಗೆ ಇದು ಮಿಳಿತ ಆಗಿದೆ. ಫೈನಲ್ ಆರ್ಡರ್ಸ್ ಎಲ್ಲ ಆಗೋದು ಆರ್ಥಿಕ ಇಲಾಖೆಯಲ್ಲೇ. ಆದ್ದರಿಂದ ಆರ್ಥಿಕ ಸಚಿವರೇ ಇದನ್ನು ನಿರ್ವಹಿಸಲಿ. ಸದ್ಯಕ್ಕೆ CM ಆರ್ಥಿಕ ಸಚಿವರು ಅವರೇ ನಿರ್ವಹಿಸಲಿ ಅಂತ ಹೇಳ್ತೀವಿ. ಅವ್ರ ಮೇಲೆ ಕೂಡ ಆರೋಪಗಳಿದ್ದಾವೆ. ಅಂದರೆ ಅವ್ರೇನು ಭ್ರಷ್ಟಾಚಾರ ಮಾಡಿಲ್ಲ ಅಂತನಾ ನಿಮ್ಮ ಮಾತಿನ ಅರ್ಥ? ಯಾರದು? ಸ್ವಾಮಿ, ಆವಾಗಿಂದ ಹೇಳ್ತಾ ಇದ್ದೀನಿ ನಾನು, ಮೇಲಿನವರು ಅಂದರೆ ಅಧಿಕಾರಿಗಳು ಕೂಡ ಇರ್ತಾರೆ ಸರ್, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಮೇಲಿನ ಅಧಿಕಾರಿಗಳು ಯಾರು ಇಲ್ಲ. ನಿಮ್ಮ IASಗಳೆಲ್ಲ ಅವರೆಲ್ಲ ಡಿಪಾರ್ಟ್ಮೆಂಟಿಂದ ಬಂದವರೇ ಅಲ್ಲ. ಅವರೆಲ್ಲ ಒಂದು ವರ್ಷ 2 ವರ್ಷ ಡ್ಯೂಟಿ ಮಾಡ್ತಾರೆ, ಬೇರೆ ಇಲಾಖೆಗೆ ಹೊರಟು ಹೋಗ್ತಾರೆ. ಮೇಲಿನವರು ಫೈನಲ್ ಅಪ್ರೂವಲ್ ಕೊಡೋದು ಯಾರಿಗೆ? ಪ್ರಮೋಷನ್ಸಿಗೆ, ಟ್ರಾನ್ಸ್ಫರ್ಸಿಗೆ ಅಪ್ರೂವಲ್ ಕೊಡೋದು ಯಾರು ಸ್ವಾಮಿ? RTI ಕಾರ್ಯಕರ್ತರು ಒಬ್ರು ದೂರು ನೀಡಿದ್ರು, ಅದೆಲ್ಲದೂ ಕೂಡ ಸತ್ಯನ ಆಗೋದು? ಇಲ್ಲ, ಅದು ನಮಗೆ ಸಂಬಂಧ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ದೂರು ಕೊಟ್ಟಿದ್ದಾರೆ ನಾವು ಅದನ್ನು ಓದೋದಿಲ್ಲ, ನಮ್ಗೆ ಸಂಬಂಧನೇ ಇಲ್ಲ ಅದು. ಸರ್ ಹೌದು, ಬಟ್ ಈಗ ನೀವು ಹೇಳ್ತಾ ಇರೋದು ಸಚಿವರು ಭ್ರಷ್ಟಾಚಾರ ಆರೋಪದಲ್ಲಿದ್ದಾರೆ, ಆ ಕಾರಣಕ್ಕಾಗಿ ಅವ್ರನ್ನ ಹೊರಗಿಡಬೇಕು ಅಂತನಾ? ನಾವು ಹೇಳ್ತಾ ಇರೋದು, ಸಚಿವರು ಈ ಇಲಾಖೆಯನ್ನು ಆರ್ಥಿಕ ಇಲಾಖೆ ಸಚಿವರೇ ನಿರ್ವಹಿಸಿದರೆ ಒಳ್ಳೆಯದು. ಮತ್ತು ಇದು ನಿಮ್ಮ ಪ್ರಮೋಷನ್ಸು ಮತ್ತು ನಿಮ್ಮ ಟ್ರಾನ್ಸ್ಫರ್ಸು ಇದೆಲ್ಲ ಯಾರು ಅದನ್ನೆಲ್ಲ ಆ ಪ್ರಪೋಸಲ್ಸ್ಗಳನ್ನು ಫೈನಲ್ ಆಗಿ CM ಅಂತಕ್ಕೋ ಸೆಕ್ರೆಟ್ರಿಯೇಟ್ ಅಂತಕ್ಕೋ ಕಳಿಸುವುದು ಯಾರು? ಮಂತ್ರಿಗಳಲ್ವಾ? ಮೇಲಿನವರು ಅಂತ ಹೇಳಿದರೆ ಅದೇ ಬರ್ತದಲ್ಲ ಸರ್. ಅವ್ರು ಹೇಳ್ತಾರೆ 1 ಕೋಟಿ ಹಣ ನಾನು ನೋಡೇ ಇಲ್ಲ ನಾನು ಅಂತ ಹೇಳ್ತಾರೆ. ಅದು 20ರ ಮೇಲೆ ಹೇಳ್ತೀನಿ ಎಷ್ಟು ಕೋಟಿ ಹಣ ನೋಡಿದ್ದಾರೆ ಅಂತೇಳಿ. ಅಂದರೆ ಅದೆಲ್ಲದೂ ಕೂಡ ಸತ್ಯ ಅಂತನಾ? ಯಾವುದು? ಅವರು 1 ಕೋಟಿ ನೋಡಲಿಲ್ಲ, ಅದು ಸತ್ಯ. ಅವರು ಜಾಸ್ತಿ ಕೋಟಿ ನೋಡಿದ್ದಾರೆ, ಅಂದರೆ ತಗೊಂಡಿದ್ದಾರೆ ಅಂತನಾ? ಅದು 100%. ಮೋದಿ ಅವರು ಸರ್ ಈ ವಿಚಾರವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳ್ತಾರೆ ಸರ್? ಈಗ ಮೋದಿಯವರ ಬಗ್ಗೆ ನಾನು ಆವಾಗಲೇ ಹೇಳಿದೆ, ತುಂಬ ಗೌರವ ಇದೆ. ಅವ್ರ ಬಗ್ಗೆ ನಾವೇನು ಟೀಕೆ ಮಾಡಲ್ಲ. ಅವರಿಗೆ ಕೊಟ್ಟಿರುವಂಥ ಮಾಹಿತಿ ಯಾರು ಕೊಟ್ಟಿದ್ದಾರೆ ಅದು ಶುದ್ಧ ತಪ್ಪಾದ ಮಾಹಿತಿ. ಅಂದರೆ ಭ್ರಷ್ಟಾಚಾರನೇ ಇಲ್ಲ ಅಂತ ಹಾಗಲ್ಲ. ನಾವು ಅವರು ಹೇಳಿರೋದು ಚುನಾವಣೆ ಕೊಟ್ರಂತ, ನಾವು ಎಲ್ಲಿ ಕೊಟ್ಟಿದ್ದೀವಿ ಚುನಾವಣೆಗೆ? 600 ಕೋಟಿ ಅವ್ಯವಹಾರ ಆಗ್ತಾ ಇರೋದು, ಭ್ರಷ್ಟಾಚಾರ ಆಗ್ತಿರೋದು ಅನ್ನೋ ಮಾತಿನಲ್ಲಿ ಹೇಳಿರೋದು. ಅಲ್ಲ, ನಾವು ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರಲ್ಲ ಅವರು. ನಾವೆಲ್ಲಿ ಕೊಟ್ಟಿದ್ದೀವಿ? ನಾವು ಯಾವ ಚುನಾವಣೆಗೆ ದುಡ್ಡು ಕೊಡಲ್ಲ. 10% ಮಾರ್ಜಿನಲ್ಲಿ ನಾನು ಯಾರಿಗೆ ಹಣ ಕೊಡಲಿ? ಇಟ್ ಈಸ್ ನಾಟ್ ಪಾಸಿಬಲ್. ಒಂದು ವೇಳೆ ನಿಮ್ಮ ಬೇಡಿಕೆಗಳಿಗೆ 20ನೇ ತಾರೀಕು ನೀವು ಬಂದ್ ಮಾಡಿದ ಮೇಲೂ ಕೂಡ ಏನು ಇತ್ಯರ್ಥ ಮಾಡದೇ ಇದ್ರೆ ನಿಮ್ಮ ಮುಂದಿನ ನಡೆ ಏನಿದೆ? ನಾವು ಡಿಸೈಡ್ ಮಾಡ್ತೀವಿ, ಎಲ್ಲ ಜಿಲ್ಲೆಯವರು ಸೇರಿ ಡಿಸೈಡ್ ಮಾಡ್ತೀವಿ. ಅಧಿವೇಶನದ ಟೈಮಿಗೆ ಬೆಳಗಾಮಲ್ಲಿ ನೋಡ್ಕೊಳ್ತೀವಿ ಅಷ್ಟೇ. ಇದು ಮದ್ಯ ಮಾರಾಟಗಾರ ಸಂಘದ ಕಾರ್ಯದರ್ಶಿ ಅಂತ ಗೋವಿಂದರಾಜ್ ಹೆಗಡೆ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಸಭೆಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿದೆ. ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಮಧ್ಯಂತರ ವರದಿಯ ಕುರಿತು ಇಲ್ಲಿ ಗಂಭೀರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಕೋವಿಡ್ ಸಮಯದಲ್ಲಿ ಆದಂತಹ ಹಗರಣದ ಬಗ್ಗೆ ಇವತ್ತಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. PPE ಕಿಟ್ ಖರೀದಿಯಲ್ಲಿ ಅಕ್ರಮ ಮಾಡಿದ್ದು ಸಾಬೀತಾಗಿದೆ. ಖಾಸಗಿ ಲ್ಯಾಬ್ಗಳಿಗೆ ನಿಯಮ ಬಾಹಿರವಾಗಿ ಹಣ ಸಂದಾಯ ಆಗಿದೆ. ಸಾವಿನ ಸಂಖ್ಯೆಯನ್ನೇ ಸುಳ್ಳು ಕೊಟ್ಟಿದ್ದಾರೆ ಅಂತ ಹೇಳಿ ಕೇಂದ್ರವೇ ಛೀಮಾರಿ ಹಾಕಿದೆ ಅನ್ನುವ ಚರ್ಚೆ ನಡೆದಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಮಧ್ಯಂತರ ವರದಿಯನ್ನ ಕೂಡ ನ್ಯಾಯಮೂರ್ತಿಗಳಾಗಿರುವಂತಹ ಮೈಕೆಲ್ ಡಿ ಕುನ್ಹಾ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ ತನಿಖೆಯ ವಿಚಾರಕ್ಕೆ. ವಿಶೇಷ ತನಿಖಾ ತಂಡ ಮಾಡುವಂತೆ CMಗೆ ಒತ್ತಾಯವನ್ನ ಮಾಡಲಾಗಿದೆ. ಸಮಗ್ರವಾದ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. BS ಯಡಿಯೂರಪ್ಪ, ಶ್ರೀರಾಮುಲು ಯಾರೇ ಅಧಿಕಾರಿಗಳಿದ್ರು ಅವರಿಗೂ ಶಿಕ್ಷೆ ಆಗಲಿ. ಹೆಣದ ಮೇಲೆ ಹಣ, ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖಾ ತಂಡವನ್ನ ರಚಿಸಬೇಕು. ನ್ಯಾಯಮೂರ್ತಿಗಳೇ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಶಿಫಾರಸನ್ನ ಮಾಡಿದ್ದಾರೆ. ಸಮಗ್ರ ತನಿಖೆಗೆ ಆದೇಶ ಮಾಡಿ ಅಂತ ಹೇಳಿ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕೋರಲ ಸಲಹೆಯನ್ನ ಸಚಿವರು ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಹೊಂದಾಣಿಕೆಯ ಆರೋಪ ಇದೆ. ಹಾಗಾಗಿ ಕೋವಿಡ್ ಕೇಸಲ್ಲಿ ಸಾಫ್ಟ್ ಕಾರ್ನರ್ ಯಾವುದೇ ಕಾರಣಕ್ಕೂ ಬೇಡ, ಕಠಿಣ ಕ್ರಮವೇ ಒಳ್ಳೆಯದು ಅಂತ ಹೇಳಿದ್ದಾರೆ.
ಸಚಿವರಾಗಿರುವ HK ಪಾಟೀಲ್, KN ರಾಜಣ್ಣ ಅವರು ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಸೊ ಮಧ್ಯಂತರ ವರದಿಯ ಮೇಲೆ ತನಿಖೆಯ ಆದೇಶ ಮಾಡಬೇಕಾ ಬೇಡವಾ ಅನ್ನುವ ಚರ್ಚೆಯೂ ಕೂಡ ಇದೇ ಸಂದರ್ಭದಲ್ಲಿ ನಡೆದಿದೆ. ಸಚಿವರ ಸಲಹೆಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ತೀರ್ಮಾನವನ್ನ ಮಾಡೋಣ. ಇದರ ಬಗ್ಗೆ ಇನ್ನಷ್ಟು ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾನೂನು ಸಚಿವರಾಗಿರುವ HK ಪಾಟೀಲ್ ಅವರು. ನೋಡೋಣ. ಅಲ್ಲೋಲ ಕಲ್ಲೋಲ ಆಗಿ ಹೋಯಿತು. ಅತ್ಯಂತ ದೊಡ್ಡ ದುರಂತವನ್ನು ಜಗತ್ತು ಅನುಭವಿಸ್ತು, ದೇಶ ಅನುಭವಿಸ್ತು. ನಮ್ಮ ರಾಜ್ಯ ವಿಶೇಷವಾಗಿ ಅತಿ ದೊಡ್ಡ ದುರಂತವನ್ನು ಅನುಭವಿಸ್ತು. ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಅತ್ಯಂತ ಅಮಾನವೀಯವಾಗಿ ಜನರ ರಕ್ಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಬೇಜವಾಬ್ದಾರಿ, ಜನರಿಗೆ ಮೋಸ, ವಿಷಯಗಳನ್ನು, ಮಾಹಿತಿಗಳನ್ನು ಅದಿಮಿಟ್ಕೊಳ್ತಕ್ಕಂಥದ್ದು, ಕಾಗದಗಳನ್ನು ಸಿಗದಾಗಿ ಮಾಡೋದು ಮಾತ್ರವಲ್ಲ, ತಮಗೆ ಗೊತ್ತಿರೋ ಹಾಗೆ ನಮ್ಮ ವಿಧಾನಮಂಡಲದ ಸಮಿತಿಗಳನ್ನು, ಸ್ಟ್ಯಾಚ್ಯುಟರಿ ಕಮಿಟೀಸ್ ಲೈಕ್ ಪಬ್ಲಿಕ್ PSC, ಅಂತ ಸಮಿತಿಗಳು ಕೆಲಸ ಮಾಡಿದ ಹಾಗೆ, ಇನ್ಸ್ಪೆಕ್ಷನ್ ಮಾಡಿದ ಹಾಗೆ ಎಲ್ಲ ಸಮಿತಿಗಳನ್ನು ಸಹಿತ ಸಭೆ ಸೇರೋದನ್ನು ಸಹಿತ ನಿರ್ಬಂಧ ಮಾಡಿ ನಡೆದಂಥ ಭ್ರಷ್ಟಾಚಾರವನ್ನು ಯಾರ ಗಮನಕ್ಕೂ ಬರದ ಹಾಗೆ ನೋಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು. ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಆಗಿತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಿದ್ದೀರಿ. PPE ಕಿಟ್ನಂಥ ಕಿಟ್ಗಳಿಗೆ 330ರಿಂದ 400 ರೂಪಾಯಿಗೆ ಇಲ್ಲೇ ಕರ್ನಾಟಕದೊಳಗೆ ಲಭ್ಯ ಇದ್ರೆ, ಮುಂಬೈದೊಳಗೆ ಲಭ್ಯ ಇದ್ರೆ, ಅದನ್ನು ಬಿಟ್ಟು 2117 ರೂಪಾಯಿಗೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳೋದು, ಔಟ್ಡೇಟೆಡ್ ಮೆಡಿಸಿನ್ಗಳನ್ನು ಪರ್ಚೇಸ್ ಮಾಡೋದು, ಔಷಧಿಗಳನ್ನು 2 ಪಟ್ಟು 3 ಪಟ್ಟು ಬೆಲೆಗೆ ತಗೊಳ್ಳೋದು, ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಗಳಿಂದ ವ್ಯವಹಾರ ಮಾಡೋದು, ಕೆಲವು ಸಂದರ್ಭದಲ್ಲಿ ಅವನ್ನ ಡೊನೇಷನ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಅದರ ಮೇಲೆ ಸಿಕ್ಕ ಹಾಕಿ ಅವುಗಳಿಗೆ ಪೇಮೆಂಟ್ ಮಾಡಿರೋದು, ಸುಮಾರು PSC ಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಸಾಕಷ್ಟು ಮಾಹಿತಿ ಹೊರಬಿದ್ದಿತ್ತು. ಅಲ್ಲದೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಸಹಿತ ಇದಕ್ಕೆ ಸಂಬಂಧಿಸಿದ ಹಾಗೆ ಕಂಪ್ಲೇಂಟ್ಗಳು ಹೋಗಿದ್ವು. ಸಾಕಷ್ಟು ಕಂಪ್ಲೇಂಟ್ಗಳು ಲೋಕಾಯುಕ್ತಕ್ಕೆ ಹೋಗಿದ್ವು. ಆ ಎಲ್ಲ ಹಿನ್ನೆಲೆಗಳೊಳಗೆ ರಾಜ್ಯ ಸರ್ಕಾರ ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ಇನ್ಕ್ವೈರಿ ಕಮಿಷನ್ ನೇಮಕ ಮಾಡಿತ್ತು. ಸುಮಾರು 50,000 ಕಡತಗಳನ್ನು ಈಗಾಗಲೇ ಕಮಿಷನ್ನವರು
ಪರಿಶೀಲಿಸಿ ತನ್ನ ಇಂಟ್ರಿಮ್ ರಿಪೋರ್ಟನ್ನು ಸಲ್ಲಿಸಿದೆ. ಆ ಇಂಟ್ರಿಮ್ ರಿಪೋರ್ಟನ್ನು ಅಧ್ಯಯನ ಮಾಡಿ ಕೆಲವು ವಿವರಗಳನ್ನು ಕ್ಯಾಬಿನೆಟ್ಗೂ ಹೇಳಬೇಕು, ತಿಳಿಸ್ಬೇಕು ಅನ್ನುವಂಥ ಕಾರಣದಿಂದ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಲಾಗಿತ್ತು. ಮಾನ್ಯ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಬ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ನಾನು ಹಾಗೂ ಇನ್ನಿತರ ಕೆಲವು ಹಿರಿಯ ಸಚಿವರು ಸದಸ್ಯರಾಗಿದ್ದೇವೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಡೆದಂಥ ಚರ್ಚೆ ಹಾಗೂ ಅದು ಇವತ್ತು ಕ್ಯಾಬಿನೆಟ್ಗೆ ಹಲವು ವಿವರಗಳನ್ನು ಮಂಡಿಸ್ತು. ಇವತ್ತು ಅಲ್ಲಿ ಎದ್ದು ಕಂಡು ಬಂದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಮಾನವೀಯವಾಗಿರ್ತಕ್ಕಂಥ ಹಲವಾರು ಸಂಗತಿಗಳು, ಆಡಳಿತವನ್ನು ಸಂಪೂರ್ಣ ಕುಸಿಯೋ ರೀತಿಯಲ್ಲಿ ಅಧಿಕಾರಿಗಳು, ಕೆಲವರು ರಾಜಕೀಯ ನಾಯಕರ ನಿರ್ದೇಶನದೊಳಗೆ ಮಾಡಿರುವಂಥ ಕ್ರಮಗಳು ಎಂಥವರಿಗೂ ನಡುಕ ಹುಟ್ಟಿಸುವಂಥ ಆ ವಿಷಯಗಳಾಗಿದ್ದು, ಕರೋನಾ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ದೊರೆತ ಆಧಾರಗಳು, ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ SIT ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿತು. ಹೊಸ SIT, ನ್ಯೂ SIT. ಅದು ದಟ್ ವಾಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ನೀವು ಈ SIT ಕೊರೋನಾ ಈ ಪ್ರಕರಣ ಕುನಾ ಅವರ ವರದಿ ಮೇಲೆ ಏನು ಪುರಾವೆಗಳು ಸಿಕ್ಕು, ಏನು ಅಪರಾಧಗಳು
ಈಗಾಗಲೇ ಕೋವಿಡ್ ನಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಎಸ್ಐಟಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಕೋವಿಡ್ ಹಗರಣದ ಬಗ್ಗೆ ಎಸ್ಐಟಿ ತನಿಖೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಔಷಧಿಗಳನ್ನ 2-3 ಪಟ್ಟು ಹೆಚ್ಚು ಹಣಕ್ಕೆ ಖರೀದಿಯನ್ನ ಮಾಡಲಾಗಿರೋದು, ಆ ಸಂದರ್ಭದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ಅವ್ಯವಹಾರಗಳು ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಹೊಸ ಎಸ್ಐಟಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ HK ಪಾಟೀಲ್ ಅವರು DCM ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯ ಕಮಿಟಿ ಆಗಿತ್ತು. ಇವತ್ತಿನ ಕ್ಯಾಬಿನೆಟ್ ಸಭೆಗೆ ವಿವರಗಳ ಮಂಡನೆಯಾಗಿದೆ. ಅಮಾನವೀಯವಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ ಅಂತ ಹೇಳಿ ಈಗಾಗಲೇ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವರಾಗಿರುವ HK ಪಾಟೀಲ್ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈ ಮೂಲಕ BS ಯಡಿಯೂರಪ್ಪ, ಅದೇ ರೀತಿಯಾಗಿ ಮಾಜಿ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಒಂದು ವೇಳೆ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಒಂದು SIT ರಚನೆ ಆಗಿದೆ. ಈಗಾಗಲೇ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಏನು ಶಿಫಾರಸನ್ನ ಮಾಡಿದೆ, ಅವರು ಏನು ಶಿಫಾರಸನ್ನ ಮಾಡಿದರೆ ಅದರ ಆಧಾರದ ಮೇಲೆ ಈಗ ಮತ್ತೊಂದು ಹೊಸ SITಯನ್ನ ರಚನೆ ಮಾಡಿ ಆ ಮೂಲಕ ತನಿಖೆಯನ್ನ ನಡೆಸ್ತೀವಿ ಅಥವಾ ನಡೆಸಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. DCM ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗಿತ್ತು. ಆ ಒಂದು ಕ್ಯಾಬಿನೆಟ್ ಸಭೆಗೆ ವಿವರಗಳ ಮಂಡನೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ, ಅದರಲ್ಲೂ ಸಾವಿನ ಸಂಖ್ಯೆಯ ವಿಚಾರ ಆಗಿರ್ಬೋದು, ಸುಳ್ಳು ಸಾವಿನ ಲೆಕ್ಕವನ್ನ ಕೊಟ್ಟಿರೋದು, ಜೊತೆಗೆ ಈಗಾಗಲೇ ಮೈಕಲ್ ಡಿ ಕುನ್ಹಾ ಅವರ ಒಂದು ಶಿಫಾರಸಿನಲ್ಲಿ ಅವರು ಮಾಡಿರುವಂತಹ ತನಿಖೆಯಲ್ಲಿ ಪ್ರಮುಖವಾಗಿದ್ದಂತಹ ಅಂಶಗಳು, ಒಂದು, ಯಾವ ದೇಶದಿಂದ ನಿರ್ಬಂಧ ಇತ್ತೋ ಆ ದೇಶದಿಂದಾನೇ ಸಾಮಗ್ರಿಗಳನ್ನ ಖರೀದಿ ಮಾಡಿರೋದು, 1-2 ಪಟ್ಟಲ್ಲ 3 ಪಟ್ಟು ಹೆಚ್ಚಿನ ಹಣವನ್ನ ಕೊಟ್ಟು ಖರೀದಿಯನ್ನ ಮಾಡಿರೋದು, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಸಾಮಗ್ರಿಗಳೇ ಕಡಿಮೆ ಪ್ರಮಾಣದಲ್ಲಿ ಬಂದಿರೋದು, PPE ಕಿಟ್ಗಳ ವಿಚಾರ, ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ SIT ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಸಚಿವ ಸಂಪುಟ ಸಭೆಯಲ್ಲಿ ನೀಡಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ, ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿರೋದು, ಅದರಲ್ಲೂ ಕೂಡ ಹೊಸ SITಯನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಒಂದಷ್ಟು ಸಿದ್ದರಾಮಯ್ಯ ಅವರಿಗೆ ಅಥವಾ ಸರ್ಕಾರಕ್ಕೆ ಸಾಫ್ಟ್ ಕಾರ್ನರ್ ಇದೆಯೋ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತಹ ವಿಚಾರಗಳು ಬಹಳ ಜೋರಾಗಿ ಕೇಳಿ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಾ? ಈ ಮೂಲಕ ಸರ್ಕಾರದ ನಿರ್ಧಾರ, ಮತ್ತೊಂದು ಕಡೆ ಇದರ ಮೂಲಕ ಆಗುವಂತಹ ಪರಿಣಾಮಗಳು. ನವಿತಾ ಜೈನ್, ಕೋವಿಡ್ ವೈರಸ್ ನಿಂದ ಇಡೀ ಜಗತ್ತೇ ಜೀವನ್ ಮರಣದ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ, ಸಾವು ನೋವನ್ನ ಕಟ್ಟಿರೋ ಒಂದು ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡುದಂತ ಒಂದು ಮಹಾ ಅಕ್ಷಮ್ಯ ಅಪರಾಧ ಸಂಬಂಧಪಟ್ಟಾಗೆ ಆರೋಪಗಳು ಪ್ರತ್ಯಾರೋಪ ಕೇಳಿ ಬಂದಿದ್ದು. ಅಲ್ಲದೆ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಜಾನ್ ಮೈಕಲ್ ಡಿ ಕುನ್ನರ್ ಅವರು ತಮ್ಮ ವರದಿಯಲ್ಲಿ ದಾಖಲೆ ಸಮೇತ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಣಗಳ ವಿಚಾರದಲ್ಲಿ 37,000 ಹೆಣಗಳ ಲೆಕ್ಕ ಕೊಟ್ಟಿರ್ತಕ್ಕಂಥ, ಒಟ್ಟಾರೆ ಸತ್ತಿರುವ 1,35,000
PPE ಕಿಟ್ ಒಂದು ದುಪ್ಪಟ್ಟು ಬೆಲೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು, ನಕಲಿ ಲ್ಯಾಬ್ಗಳು, ಬೇರೆ ಬೇರೆ BPO ಸಂಸ್ಥೆಗಳು, ನಕಲಿ BPO ಸಂಸ್ಥೆಗಳು, ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಲೂಟಿಗೆ ಸಂಬಂಧಪಟ್ಟಕ್ಕೆ ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಯಾವ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿತ್ತು, ಯಾವ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ರು, ಇದೀಗ ಅದೇ BY ವಿಜೇಂದ್ರ ಅವರ ತಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೋವಿಡ್ ಕಾಲದ ಅಕ್ರಮ ಸಂಬಂಧಪಟ್ಟಕ್ಕೆ ತನಿಖೆ ಎದುರಿಸತಕ್ಕಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಟ್ಟಿರ್ತಕ್ಕಂಥ. ಇದರಿಂದ ಅದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಅವತ್ತಿನ ಕಾಲದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್, ಶ್ರೀರಾಮುಲು ಮತ್ತು ಅವತ್ತಿನ ಕಾಲದಲ್ಲಿ ಕೋವಿಡ್ ಅಕ್ರಮದಲ್ಲಿ ಭಾಗಿಯಾದಂತ ಹೇಳಿ ಒಂದು ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ನ್ಯಾಷನಲ್ ಹೆಲ್ತ್ ಮಿಷನ್ ನ ಕರ್ನಾಟಕದ ಮಿಷನ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಸೇರಿದಂತೆ ನೂರಾರು ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಅಪರಾಧಿಗಳಾಗುವ ಸಾಧ್ಯತೆ ಇರ್ತಕ್ಕಂಥ. ಯಾಕಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವರೆಲ್ಲರೂ ಕೂಡ ಆರಂಭದಲ್ಲಿ ವಿಚಾರಣೆಗೆ ನೋಟಿಸ್ ಅನ್ನ ಕೊಡುತ್ತೆ ಮತ್ತು ಏನೆಲ್ಲ ದಾಖಲೆಗಳನ್ನ ಈ ನ್ಯಾಯಮೂರ್ತಿ D. ಕುನ್ನರ್ ಅವರು ಕೊಟ್ಟಿದ್ರು ಮಧ್ಯಂತರ ವರದಿಯಲ್ಲಿ, ಆ ದಾಖಲೆಗಳ ಆಧಾರದ ಮೇಲೆ ವಿಚಾರಣೆ ಆರಂಭಿಸುತ್ತೆ ಮತ್ತು ವಿಚಾರಣೆ ಆರಂಭಿಸಿದ ಮೇಲೆ ಇವರು ಕೂಡ ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ದಾಖಲೆಗಳು ಪ್ರೂವ್ ಆದ ತಕ್ಷಣ ಇವರು ಅನಿವಾರ್ಯವಾಗಿ ಅಪರಾಧಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಅದು ಪ್ರಾಸಿಕ್ಯೂಷನ್ ಗೆ ಕೇಳೋ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಜನಪ್ರತಿನಿಧಿಗಳಾಗಿದ್ರಿಂದ ಯಡಿಯೂರಪ್ಪನವರು, ಶ್ರೀರಾಮುಲು, ಡಾಕ್ಟರ್ ಸುಧಾಕರ್ ಮತ್ತು ಸೇರಿದಂತೆ ಯಾರೆಲ್ಲ ಜನಪ್ರತಿನಿಧಿಗಳು ಮತ್ತು ಗೆಜೆಟೆಡ್ ಆಫೀಸರ್ಸ್ ಇರ್ತಾರೆ, IAS ಆಫೀಸರ್ ಇರ್ತಾರೆ, ಅವನ್ನೆಲ್ಲ ಪ್ರಾಸಿಕ್ಯೂಷನ್ ಕೇಳೋ ಸಾಧ್ಯತೆ ಇರ್ತಕ್ಕಂಥ. ಬಹುಶಃ ಇದು ರಾಜ್ಯ ಕಂಡ ಒಂದು ವೇಳೆ ಏನು ಕೋವಿಡ್ ನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರೆ ಇದು ರಾಜ್ಯ ಕಂಡ ಅತ್ಯಂತ ಅತಿದೊಡ್ಡ ಭ್ರಷ್ಟಾಚಾರ ಮತ್ತು ಅಕ್ಷಮ್ಯ ಅಪರಾಧ ಅಂತ ಹೇಳಿ ತಪ್ಪಾಗ್ಲಾರ್ದು. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ, ಮಾಜಿ ಆರೋಗ್ಯ ಸಚಿವರು ಹಾಗೂ ಅನೇಕ IAS ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ಸೇರಿದಂತೆ ಅನೇಕ ಅಧಿಕಾರಿಗಳು ಇದಕ್ಕೂ ಕಂಟಕ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನವಿತಾ ಜೈನ್ ಆ ಮುಖಾಂತರ SIT ಅಸ್ತ್ರಗಳನ್ನು ಬಿಡುವ ಮುಖಾಂತರ ಸರ್ಕಾರ ಮೂಡಾಕಿದೊಂಥರ ಕೊರೋನಾ ಅಸ್ತ್ರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನವಿತಾ ಜೈನ್. ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.